ನರಿಬೆಟ್ಟ ಲಾಸ್ಟ್ ಮಂತು ಥಿಯೇಟರ್ನಲ್ಲಿ ರಿಲೀಸ್ ಆಗಿ ಡೀಸೆಂಟ್ ರೆಸ್ಪಾನ್ಸ್ ಪಡ್ಕೊಂಡಿದ್ದಂಥ ಈ ಸಿನಿಮಾ ಇವತ್ತು ಸೋನಿಲಿ OTTಗೆ ಬಂದಿದೆ. ಹಾಗೆ ಸಿನಿಮಾ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಪ್ಲಾಟ್ ವರ್ಗೀಸ್ ಅನ್ನುವಂಥ ಸಾದಾ ಸೀದಾ ಹುಡುಗ ಪರಿಸ್ಥಿತಿಗೆ ಸಿಗಾಕೊಂಡು ಕಾನ್ಸ್ಟೇಬಲ್ ಜಾಬ್ಗೆ ಹೋಗ್ಬೇಕಾಗುವಂಥ ಸ್ಥಿತಿ ಬರುತ್ತೆ. ಸಿನಿಮಾದ ಥೀಮ್ ಚೆನ್ನಾಗಿದೆ ಅನಿಸಿದ್ರು ಕೂಡ ರೈಟಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಇಲ್ಲಿ ವರ್ಕ್ ಆಗಿಲ್ಲ ಗುರು. 2003ನಲ್ಲಿ ಕೇರಳದ ವೈನಾಡ್ನಲ್ಲಿ ನಡೆದಂಥ ಟ್ರೈಬಲ್ ಪೀಪಲ್ಸ್ ವರ್ಸಸ್ ಪೊಲೀಸ್ ನಡುವೆ ನಡೆದಂಥ ಮುದುನ ಘಟನೆ ಈ ಸಿನಿಮಾದ ಜೀವನ ಅನ್ಬೋದು. ಏನೋ ಒಂದು ಕೆಲಸ ಮಾಡಬೇಕು, ಈ ರೀತಿ ಕಷ್ಟಪಟ್ಟು ಜೀವನ ಮಾಡೋ ವರ್ಗೀಸ್ ಕಾನ್ಸ್ಟೇಬಲ್ ಡ್ಯೂಟಿಗೆ ಜಾಯಿನ್ ಆಗಿ ಕ್ಯಾಂಪ್ನಲ್ಲಿ ಪರಿಚಯವಾಗುವಂಥ ಬಶೀರ್ ಜೊತೆ ವೈನಾಡ್ಗೆ ಹೋದಾಗ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನೇ ಸಿನಿಮಾದಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಸಿನಿಮಾಗೆ ಪಾಸಿಟಿವ್ ಅಂದರೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ನಿಜ ಸಖತ್ತಾಗಿದೆ. ಟೊವಿನೋ ಥಾಮಸ್ ಇಲ್ಲಿ ತಮ್ಮ ಪಾತ್ರವನ್ನು ಜೀವಿಸಿದ್ದಾರೆ ಅಷ್ಟೇ. ಆ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ತುಂಬ ದಿನ ಆಗೋಯ್ತು ಅವ್ರನ್ನ ಈ ರೀತಿಯಾಗಿ ನೋಡಿ. ತನ್ನ ಕಣ್ಣೆದುರೇ ಅನ್ಯಾಯ ನಡೀತಿದ್ರು ಕೂಡ ತನ್ನ ಕೈಯಲ್ಲಿ ಏನೂ ಆಗ್ತಾ ಇಲ್ವಲ್ಲ, ಈ ಪ್ರಾಬ್ಲಮ್ಸ್ಗಳಿಗೆ ಹೇಗೆ ಪರಿಹಾರನ ಹುಡ್ಕೋದು, ಆ ಎಕ್ಸ್ಪ್ರೆಷನ್ ತುಂಬ ಇಷ್ಟ ಆಯಿತು. ನ್ಯಾಚುರಲ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ ಆ ವರ್ಗೀಸ್ ಅನ್ನುವಂಥ ಕ್ಯಾರೆಕ್ಟರ್ನ. ಸೆಂಟ್ರಲ್ ಥೀಮ್ ಆಫ್ ದಿ ಫಿಲಮ್ ಅಧಿಕಾರ ಅನ್ನೋದು ಮನುಷ್ಯನ ಯಾವ ಹಂತಕ್ಕೆ ಬೇಕಾದರೂ ಕರ್ಕೊಂಡೋಗುತ್ತೆ ಅನ್ನೋದನ್ನ ಟ್ರೈಬಲ್ ಪೀಪಲ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಅದನ್ನು ಹೇಳಿದಾಗ ಸ್ವಲ್ಪನಾದರೂ ಫ್ರೆಶ್ ಆಗಿ ಇಂಪ್ಯಾಕ್ಟ್ಫುಲ್ ಆಗಿ ಕನ್ವೆ ಮಾಡಿದ್ದಾರೆ ಅನಿಸ್ತು. ಟ್ರೈಬಲ್ ಪೀಪಲ್ ಸಫರಿಂಗ್, ಪೊಲೀಸ್ ಆ್ಯಂಡ್ ಪೊಲಿಟಿಕಲ್ ಕಾನ್ಫಿರೆನ್ಸಿ ಕ್ಯಾರೆಕ್ಟರ್ಸ್ಗಳನ್ನ ಇವನ್ನ ಇನ್ನೂ ಬೆಟರ್ ಆಗಿ ತೋರಿಸ್ಬೋದಿತ್ತು. ಸಿನಿಮಾಟೋಗ್ರಫಿ ವಾಸ್ ಗುಡ್. ಲೈವ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದಾರೆ. ಆ ಫಾರೆಸ್ಟ್ ವೈಬ್, ಟ್ರೈಬಲ್ಸ್, ಅಟ್ಮಾಸ್ಫಿಯರ್ ಇವನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕೂಡ. ಇನ್ನು ಸಿನಿಮಾ ತುಂಬ ಸ್ಲೋ ಆಗಿ ನಡೆಯೋದ್ರಿಂದ ಇದು ಕೆಲವರಿಗೆ ವರ್ಕ್ ಆಗಲ್ಲ. ಬಟ್ ಟ್ರಸ್ಟ್ ಮೀ, ಲಾಸ್ಟ್ 40 ಮಿನಿಟ್ಸ್ ಸಿನಿಮಾ ನಿಮ್ಮನ್ನು ತುಂಬ ಎಂಗೇಜಿಂಗ್ ಆಗಿ ಇಡುತ್ತೆ. ಸಿನಿಮಾದ ಫಸ್ಟ್ ಹಾಫ್ ಕತೆಗೆ ಬೇಕಾಗಿರುವಂಥದ್ದು ಏನೂ ಇಲ್ಲ ಅಂದರೂ ಕೂಡ ಸೂರಜ್ ಅವರ ಕ್ಯಾರೆಕ್ಟರ್ ಸಿನಿಮಾವನ್ನು ಟ್ರ್ಯಾಕಿಗೆ ತರುತ್ತೆ. ಅಲ್ಲದೆ ಅನ್ವೇಷಿಪನ್ ಕಣ್ಣನ್ ತುಂಬ ಸಿನಿಮಾದಲ್ಲಿ ಪವರ್ಫುಲ್ ಪೊಲೀಸ್ ಆಗಿ ಕಾಣಿಸ್ಕೊಂಡಿದ್ದಂಥ ಟೊವಿನೋ ಥಾಮಸ್ನ ನೋಡಿದಾಗ ಈ ಸಿನಿಮಾದಲ್ಲಿ ಕಾನ್ಸ್ಟೇಬಲ್ ಆಗಿ ಕಾಣಿಸ್ಕೊಂಡಿರೋ ಟೊವಿನೋ ಥಾಮಸ್ನ ನೋಡಿದಾಗ ತುಂಬ ವ್ಯತ್ಯಾಸ ಇದೆ ಅಂತ ಅನಿಸ್ತು. ಅದು ಯಾಕೋ ಇಷ್ಟ ಆಗಲಿಲ್ಲ ಕೂಡ. ಸಿನಿಮಾ ರಿಯಲ್ ಬೇಸ್ ಇನ್ಸಿಡೆಂಟ್ ಮೇಲೆ ಬಂದಿದ್ರು ಕೂಡ ಅದನ್ನು ಎಲ್ಲೂ ಹೆಚ್ಚಾಗಿ ಪೋರ್ಟ್ರೇ ಮಾಡೋಕ್ಕೋಗಿಲ್ಲ. ಕ್ರಿಯೇಟ್ ಮಾಡಿದಂಥ ಸಸ್ಪೆನ್ಸ್ ಕೂಡ ಅಷ್ಟೊಂದು ಸ್ಯಾಟಿಸ್ಫೈ ಮಾಡಲೇ ಇಲ್ಲ. ಫಸ್ಟ್ ಹಾಫ್ನಲ್ಲಿ ಬರುವಂಥ ಲವ್ ಟ್ರ್ಯಾಕ್ ಅದು ಮಾಮೂಲಿ ಎಲ್ಲ ಸಿನಿಮಾಗಳಲ್ಲಿ ಇರೋ ಹಾಗೆ ಅಂತ ಅನಿಸ್ಬಿಡ್ತು. ಫ್ರೆಶ್ನೆಸ್ ಎಲ್ಲೂ ಕಾಣಿಸ್ಲೇ ಇಲ್ಲ. ಪರ್ಫಾರ್ಮೆನ್ಸಸ್ ವೈಸ್ ಟೊವಿನೋ ಥಾಮಸ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ, ಇನ್ನೂ ಬೆಟರ್ ಆಗ್ಬೋದಿತ್ತು. ಸೂರಜ್ ಅವರ ಪರ್ಫಾರ್ಮೆನ್ಸ್ ಹೇಳ್ಕೊಳ್ಳೋಷ್ಟೇನಿಲ್ಲ. ಇನ್ನು ಸಿನಿಮಾದ ಗುಡ್ ಥಿಂಗ್ ಅಂದರೆ ಅದು ಇಲ್ಲಿಯ ಸಿನಿಮಾಟೋಗ್ರಫಿ ಹಾಗೂ BGM ಸಖತ್ತಾಗಿದೆ. ಓವರ್ ಆಲ್ ನಾರಿಬೆಟ್ಟ ಆಸ್ ಎ ಗುಡ್ ಥೀಮ್. ಬಟ್ ನೋಡುವಂಥ ತಾಳ್ಮೆ, ಪೇಷನ್ಸ್ ನಿಮ್ಮಲ್ಲಿದ್ದರೆ ಗೋ ಆ್ಯಂಡ್ ವಾಚ್. ನೋ ಬ್ಯಾಡ್ ವರ್ಡ್ಸ್, ನೋ ಅಡಲ್ಟ್ ಸೀನ್ಸ್. ಸಿನಿಮಾ ಸೋನಿ ಲಿವ್ನಲ್ಲಿ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ.